ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 6 ಎಕರೆ ಸ್ನೇಹಿತರೆ. ನಿಮಗೆ ಬ್ಲ್ಯಾಕ್ ಸಾಯಿಲ್ ಇದು, ಆದರೆ ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಸ್ನೇಹಿತರೆ. ಒಳ್ಳೆ ನೀರಾವರಿ ಇದೆ, ಒಳ್ಳೆ ಜಾಗ, ಪ್ರತಿಯೊಂದು ಕೂಡ ನಮಗೆ ಅನುಕೂಲಕರವಾಗಿದೆ. ಸ್ಟೇಟ್ ಹೈವೇಯಿಂದ ನಿಮಗೆ ಬರೀ 1 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡು ನಮಗೆ ಅದುವೇ. ಸ್ಟೇಟ್ ಹೈವೇಯಿಂದ ನಮಗೆ 1 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡ್ ಇದೆ ಸ್ನೇಹಿತರೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. ನಮಗಿದು ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ಸುತ್ತ ನೋಡಲಿಕ್ಕೆ ಒಳ್ಳೆ ಪ್ರಕೃತಿ ಸೌಂದರ್ಯವಾಗಿ ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ. ಸೂಪರಾಗಿದೆ ಸ್ನೇಹಿತರೆ. ಇದು ನಮಗೆ ಬೆಂಗಳೂರಿಗೆ 130 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 130 ಆಗುತ್ತೆ, ಮೈಸೂರಿಗೆ 70 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಮ್ಮ ಕಡೆ ನೋಡಿ, ಸುತ್ತ ಪೊಲ್ಯೂಷನ್ ಇಲ್ಲ, ಏನಿಲ್ಲ. ಸ್ಟೇಟ್ ಹೈವೇಯಿಂದ ಬರೀ 1 ಕಿಲೋಮೀಟರ್, 1.25 ಕಿಲೋಮೀಟರ್ ಆಗ್ಬೋದು ಹೊರತು ಜಾಸ್ತಿ ಏನೂ ಆಗೋಲ್ಲ. ಮೆಟ್ಲಿಂಗ್ ರೋಡ್, ಗೌರ್ಮೆಂಟ್ ಮೆಟ್ಲಿಂಗ್ ರೋಡ್, ಕೆನಾಲ್ ರೋಡು ಅದು ಅಲ್ಲದೆ. ನಾವು ಎಲ್ಲೇ ಹೋಗಲಿ, ಯಾವ ಕಡೆನಾರು ತಗೊಳ್ಳಿ, ನಾ ಪ್ರತಿಯೊಬ್ಬರಿಗೂ ಕೇಳೋದಿಷ್ಟೇ, ಇಲ್ಲೇ ತಗೊಳ್ಳಿ, ಇಂಥವ್ರ ಹತ್ರ ತಗೊಳ್ಳಿ, ನಮ್ಮ ಹತ್ರ ತಗೊಳ್ಳಿ ಅಂತ ಹೇಳೋದಿಲ್ಲ. ನೀವು ಎಲ್ಲರೂ ತಗೊಳ್ಳಿ, ಆದರೆ ಒಂದು ನೀರಾವರಿ ಇರಲಿ. ನೀರಾವರಿ ಇದ್ದರೆ ಭೂಮಿ ಹೇಗಿದ್ದರೂ ಪರವಾಗಿಲ್ಲ. ನಮಗೆ ನೀರಾವರಿ ಒಂದು ಅನುಕೂಲವಾಗಿದ್ದರೆ ನಮಗೆ ಬೇಕಾಗಿರುವಂತಹ ಬೆಳೆಗಳನ್ನ ನಾವು ಬೆಳಿಬೋದು. ಅಚ್ಚುಕಟ್ಟಾಗಿ ನಾವು ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿರುತ್ತೆ ಸ್ನೇಹಿತರೆ. ಎಷ್ಟೋ ಕಡೆ ಬ್ಲ್ಯಾಕ್ ಸಾಯಿಲ್ ಅಂತಂದರೆ ಮುಖ ಮುರಿತಾರೆ. ನಾನು ನಿಮಗೆ ನಮ್ಮ ಕಡೆ ತೋರಿಸ್ಕೊಡ್ತೀನಿ. ಒಳ್ಳೆ ತರಕಾರಿಗಳನ್ನ ಬೆಳೀತಾರೆ, ಒಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ಸೊಪ್ಪುಗಳನ್ನ ಬೆಳೀತಾರೆ, ಪ್ರತಿಯೊಂದನ್ನು ಕೂಡ ಬೆಳೀತಾರೆ. ಈ ಕಡೆ ಅಡಿಕೆ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ, ಸಪೋಟ, ದಾಳಿಂಬೆ, ಮಾವು ಯಾವುದು ಕೂಡ ಕಡಿಮೆ ಏನು ಬಂದಿಲ್ಲ. ಒಳ್ಳೊಳ್ಳೆ ಇಳುವರಿಗಳು ಬರ್ತಾಯಿದ್ದಾವೆ. ಅಂದರೆ ಮಣ್ಣು ಕೂಡ ನಾನಾ ರೀತಿಯ ವಿಧಗಳಿದ್ದಾವೆ. ಅದೇ ರೀತಿ ನಾವು ಎಲ್ಲೇ ಹೋಗಲಿ ನಮಗೆ ನೀರು ಚೆನ್ನಾಗಿರಬೇಕು. ನಾವು ಇವತ್ತು ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಸಾವಯವ ಕೃಷಿ ಮಾಡಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಇವತ್ತಿನ ಪರಿಸ್ಥಿತಿಗೆ ನಿಜವಾಗ್ಲೂ ಹೇಳ್ತೀನಿ, ಸಾವಯವ ಕೃಷಿ 1000 ರೂಪಾಯಿ ಮೇಲು. ಯಾಕೆ ಅಂತಂದರೆ ನಾವು ನೋಡಿ, ಈ ಥರ ಜಾಗ ಇದ್ದಾಗ ನಾವು ಇಲ್ಲಿ ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಜೇನು ಸಾಗಾಣಿಕೆ ಇವನ್ನೆಲ್ಲ ಇಲ್ಲೇ ಮಾಡಿಕೊಂಡು ನೋಡಿ, ಅವುಗಳಿಗೆಲ್ಲ ಇಲ್ಲಿ ಪ್ರತಿಯೊಬ್ಬರು ವ್ಯವಸಾಯ ಮಾಡ್ತಾರೆ. ಯಾಕೆಂದ್ರೆ ನೀರಾವರಿ ಚೆನ್ನಾಗಿದೆಯಲ್ಲ, ಪ್ರತಿಯೊಬ್ಬರು ವ್ಯವಸಾಯ ಮಾಡೋದ್ರಿಂದ ನಾವಿಲ್ಲಿ ಹಸುಗಳಿಗೆ ಮೇವಾಗಲಿ, ಕುರಿಗಳಿಗೆ ಮೇವಾಗಲಿ ನಮಗೆ ಇಲ್ಲಿ ಎಲ್ಲ ಸಿಗುತ್ತೆ. ನಾವು ಯಾಕೆ ಅವುಗಳನ್ನ ಸಾಕಬೇಕು ಅಂತಂದರೆ, ನಮ್ಮ ಜಮೀನುಗಳಿಗೆ ಭೂಮಿ ಫಲವತ್ತತೆ ಹೊಂದಲು ಅದರ ಗೊಬ್ಬರ ಉಪಯೋಗಿಸಿದಾಗ ಭೂಮಿ ಫಲವತ್ತತೆನೂ ಹೊಂದುತ್ತೆ. ನಾವು ಹಾಕೋ ಬೆಳೆಗಳು ಸೂಪರಾಗಿ ಬರುತ್ತೆ. ತೋಟ ಅಂತೂ ನೋಡೋಕ್ಕೆ ಕಣ್ಣು ಸರಲ್ಲ. ನಾವು ತೋಟಗಳು ಮಾಡಿದಾಗ ಏನೇ ಆದರೂ ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಸ್ನೇಹಿತರೆ. ಇವತ್ತು ಒಂದನ್ನೇ ಹಾಕೊಂಡ್ರೆ ಆಗಲ್ಲ. ನಾವು ಇವತ್ತು ನೋಡಿ, ಎಲ್ಲೇ ಹೋದರೂ ಅನಾರೋಗ್ಯ ತಾಂಡವ ಆಡ್ತಾಯಿದೆ ಸ್ನೇಹಿತರೆ. ಪಾಪ ಸಣ್ಣ ಮಕ್ಕಳನ್ನೆಲ್ಲ, ದೊಡ್ಡವರನ್ನೆಲ್ಲ, ಅದಕ್ಕೇನು ತಾರತಮ್ಯ ಬಿಡಿ. ಬರೋ ರೋಗಗಳಿಗೆ BP ಆಗಲಿ, ಶುಗರ್ ಆಗಲಿ, ಪ್ರತಿಯೊಂದು ಕೂಡ ಅಷ್ಟೇ. ಇವತ್ತು ಮನುಷ್ಯ ಯಾವ ರೀತಿ, ಯಾವ ಶೈಲಿಗೆ ಹೋಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಆಗಿದೆ. ನಾವು ಏನು ತಿನ್ನಬೇಕು, ಏನು ಆಹಾರ ಸೇವಿಸಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಇದಾಗಿದೆ. ನಾವು ತಿನ್ನೋ ಹಣ್ಣುಗಳು ಕೂಡ ಅಷ್ಟೇ. ನಾವು ತಿನ್ನೋ ಹಣ್ಣುಗಳು ಕೂಡ ಕೆಮಿಕಲ್ಸೇ. ಪ್ರತಿಯೊಂದು ಕೂಡ ನಮಗೆ ಕೆಮಿಕಲ್ಸೇ ನಾವು ಇವತ್ತು ಯೂಸ್ ಮಾಡ್ತಿದ್ದೀವಿ. ಹೋಗ್ತೀವಿ ಮಾವಿನ ಹಣ್ಣಿಗೆ, ಇವತ್ತು ಕಾಯಿಗಳನ್ನ ಕಿತ್ಕೋತಾರೆ, ಅದಕ್ಕೆ ಪೌಡ್ರ್ ಹಾಕ್ತಾರೆ, ಇಲ್ಲದ್ರೆ ಸ್ಪ್ರೇ ಮಾಡ್ತಾರೆ. ಬೆಳಗ್ಗೆಗೆಲ್ಲ ಹಣ್ಣು ಗಮ್ಮತ್ತಿರುತ್ತೆ, ತಗೋತೀವಿ, ತಿಂತೀವಿ. ನಾವು ಸ್ವಲ್ಪ ಸ್ವಲ್ಪ ವಿಷನ ಸೇವಿಸ್ಕೊತಾ ಇದ್ದೀವಿ ಸ್ನೇಹಿತರೆ. ಇದರಿಂದ ನಾವು ದೂರ ಇರಬೇಕು ಅಂತಂದರೆ, ನಾವು ಒಂದು ತೋಟ ಅಂತಂದರೆ ಅವುಗಳನ್ನಷ್ಟೇ ಹೇಳೋದು. ಅಡಿಕೆ ಹಾಕೋಬೇಕು,
ತೆಂಗು, ಮಾವು, ದಾಳಿಂಬೆ ಈ ಥರ ಅನೇಕ ರೀತಿಯ ಗಿಡಗಳನ್ನ ಹಾಕಿ ಒಂದು ತೋಟ ಮಾಡಿದ್ವಿ. ಅದರಲ್ಲೂ ಸ್ವಲ್ಪ ಜಾಗ ಇಟ್ಕೊಂಡು ನಾವು ಅದರಲ್ಲಿ ನಮಗೆ ಬೇಕಾಗಿರುವಂತಹ ಸೊಪ್ಪುಗಳನ್ನ ಬೆಳ್ಕೊಂಡ್ರೂ ನಮಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಸ್ನೇಹಿತರೆ. ಸಾವಯವ ಕೃಷಿ ಮಾಡ್ಕೊಂಡು ಒಳ್ಳೆಯ ಆರೋಗ್ಯ ಸಿಗುತ್ತೆ. ನಾವು ತೋಟ ಮಾಡೋದು ಅಂದ ತಕ್ಷಣ ಸುಮ್ಮನೆ ಏನೇನೋ ಹಾಕ್ಕೊಂಡು ಮಾಡಿಕೊಂಡ್ರೆ ತೋಟ ಅಲ್ಲ. ನಮಗೆ ಪ್ರತಿಯೊಬ್ಬ ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಹಾಕೋಬೇಕು. ನೋಡಿ, ಪ್ರತಿಯೊಂದು ಹಣ್ಣುಗಳಾಗಲಿ, ಪ್ರತಿಯೊಂದು ಕಾಯಾಗಲಿ, ಸೊಪ್ಪಾಗಲಿ, ಪ್ರತಿಯೊಂದರಲ್ಲೂ ಮನುಷ್ಯನಿಗೆ ಒಳ್ಳೊಳ್ಳೆ ಆರೋಗ್ಯಕ್ಕೆ ಬೇಕಾಗಿರುವಂತಹ ಸಾಮರ್ಥ್ಯ ಹೊಂದಿರುವಂತಹ ತರಕಾರಿಗಳಾಗಲಿ ಪ್ರತಿಯೊಂದು ಕೂಡ ಇದ್ದಾವೆ. ನಾವುಗಳು ಅವುಗಳನ್ನ ಹಾಕೊಳ್ಳೋಣ. ನಮಗೆ ಎಷ್ಟು ಹತ್ರ ಆಗುತ್ತೆ ಅವುಗಳನ್ನ ಹಾಕೊಳ್ಳೋಣ. ನಾವು ಎಲ್ಲ ಹಾಕೊಳ್ಳೋದಂತಲ್ಲ. ಈ ಥರ ಪ್ರತಿಯೊಂದನ್ನು ನಾವು ಹಾಕ್ಕೊಂಡು ನಾವು ಬೆಳೆದಾಗ ತುಂಬ ಚೆನ್ನಾಗಿರುತ್ತೆ. ಪಾಪ ಇವತ್ತು ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ಏನು ಮನುಷ್ಯನ ಆಸೆ ಅಷ್ಟೇ, ಕಷ್ಟಪಟ್ಟು ಸಂಪಾದನೆ ಮಾಡಿ ಏನೋ ಒಂದು ತೊಗೋಬೇಕು, ಏನೋ ಒಂದು ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿತಾರೆ ಪಾಪ. ಆದರೆ ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡಾಗ ಅದ್ರ ಬೆಳಕು ಆಗ್ಬೋದು, ನಾವು ವರ್ಕ್ ಮಾಡೋದಾಗ್ಬೋದು, ಅದು ಏನಾಗುತ್ತೆ ಅಂದರೆ ಪ್ರತಿಯೊಂದು ಕೈ ಬೆರಳುಗಳನ್ನ, ನಮ್ಮ ಕಣ್ಣುಗಳನ್ನ ಆದಷ್ಟು ವೀಕ್ ಮಾಡ್ತವೆ. ಅವುಗಳಿಗೆಲ್ಲ ನಾವು ಸರಿ ಹೊಂದ್ಕೋಬೇಕು ಅಂತಂದ್ರೆ ನಾವು ಒಳ್ಳೆ ಆರೋಗ್ಯವಾದ ಒಳ್ಳೊಳ್ಳೆ ಆಹಾರಗಳನ್ನ ನಾವು ಸೇವನೆ ಮಾಡಬೇಕು. ನೋಡಿ, ಇದಕ್ಕೆ ಚಾನಲ್ ನೀರಿದೆ, 2 ಬೋರ್ ಇದೆ ಅಂತಲೇ ನಾವು ಎಲ್ಲಿವರೆಗೂ ಪ್ರತಿಯೊಂದು ಅಷ್ಟೇ. ಸ್ಟೇಟ್ ಹೈವೇಗೆ ಬರೀ 1-1.25 ಕಿಲೋಮೀಟ್ರ್ ಇದೆ. ಪ್ರತಿಯೊಂದು ಕೂಡ ಅಷ್ಟೇ, ಅಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಬೆಟ್ಟ ಗುಡ್ಡಗಳಿದ್ದಾವೆ, ನೋಡಲಿಕ್ಕೆ ಸೌಂದರ್ಯ. ಇದಕ್ಕಿಂತ ಏನು ಬೇಕು ನಮಗೆ? ಇದರ ಸರೌಂಡಿಂಗ್ಸ್ ನಮಗೆ 20 ಕಿಲೋಮೀಟ್ರ್ ಆಗ್ಬೋದು, 30 ಕಿಲೋಮೀಟ್ರ್ ಆಗ್ಬೋದು, ಒಂದು ಟೂರಿಸಮ್ ಪ್ಲೇಸ್ಗಳು ಹತ್ರ ನೋಡುವಂಥ ಜಾಗಗಳು ಇದ್ದಾವೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ. ಇವರು ಒಂದು ಎಕರೆಗೆ 35 ಲಕ್ಷ ಅಂತ ಹೇಳ್ತಾರೆ. ಅವ್ರು ಹೇಳಲಿ, ನಾವು ನೇರ ಕೂತ್ಕೊಳ್ಳೋಣ, ಮಾತಾಡೋಣ, ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಮಾಡೋಣ ಸ್ನೇಹಿತರೆ. ಹೇಳಿದ್ನಲ್ಲ, ಇದು ಬೆಂಗಳೂರಿಗೆ 130, ಮೈಸೂರಿಗೆ 70 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಕೆನಾಲ್ದ ವಾಟ್ರ್ ಕೂಡ ನಮಗೆ ಅವೈಲೇಬಲ್ ಇದೆ. ನಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಕ್ಲೀನಾಗಿ ನೀಟಾಗಿ ಮಾಡಿದ್ರೆ ಪ್ರತಿಯೊಂದು ಅನುಕೂಲಕರವಾಗಿರುತ್ತೆ. ನೋಡಿ, ಮೈನ್ ಚಾನಲ್ ಅದು ದೊಡ್ಡ ಚಾನಲ್ಲು. ಈ ಕಡೆ ಸಬ್ ಚಾನಲ್ಗೆ ನೀರು ನಾವು ಬಿಟ್ಕೋಬೋದು ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಜನಗಳು ಹುಡುಕ್ತಾ ಇರ್ತಾರೆ, ಅವ್ರಿಗೂ ಸಹಾಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.